ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಕ್ ಸಿನಿಮಾಗೆ ಮೈಸೂರಿನಲ್ಲಿ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೈಸೂರು ಒಂದು ಕಾಲದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿತ್ತು. ಪ್ರಸ್ತುತ ಬೆರಳೆಣಿಕೆಯ ಚಿತ್ರಮಂದಿರಗಳು ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಷ್ಟೇ ಉಳ್ಕೊಂಡಿದೆ. ಹೀಗಿರಬೇಕಾದ್ರೆ 24ನೇ ತಾರೀಕು 25ನೇ ತಾರೀಕು ಬಹುನಿರೀಕ್ಷಿತ 2 ಕನ್ನಡ ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇದೆ. ಒಂದು 45, ಮತ್ತೊಂದು ಮಾರ್ಕ್. ಮೊದಲೆಲ್ಲ ಚಿತ್ರಮಂದಿರಗಳ ಪ್ರದರ್ಶನಕ್ಕೆ ಮೈಸೂರಿನಲ್ಲಿ ತಲೆಬಿಸಿ ಇರ್ತಾ ಇರಲಿಲ್ಲ. ಯಾಕಂತೇಳಿದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಷ್ಟು ಇತ್ತು. ಆದರೆ ಪ್ರಸ್ತುತ ಇಲ್ಲ. ಇದ್ದಿದ್ರಲ್ಲಿ ಖುಷಿ ಪಡಬೇಕು. ಹೀಗಿರಬೇಕಾದ್ರೆ ಮಾರ್ಕ್ ಸಿನಿಮಾಗೆ ಮೈಸೂರಿನಲ್ಲಿ ಯಾವ ಚಿತ್ರಮಂದಿರ ಸಿಕ್ಕಿದೆ ಅಂತ ಕೇಳಿದರೆ ಸಂಗಮ್ ಚಿತ್ರಮಂದಿರ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸದ್ಯಕ್ಕೆ ಒಂದೇ ಒಂದು, ಸಂಗಮ್ ಅಷ್ಟೇ. ಹಾಗೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಮೈಸೂರಿನಲ್ಲಿ ಒಟ್ಟು 6 ಇದೆ. ಈ 6ರ ಪೈಕಿ 2 ಚಿತ್ರಮಂದಿರಗಳು ಈಗಾಗಲೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ. ಯಾವೆಲ್ಲ ಚಿತ್ರಮಂದಿರ, ಎಷ್ಟೆಷ್ಟು ಪ್ರದರ್ಶನ, ಬೆಳಗ್ಗೆ ಮೊದಲ ಪ್ರದರ್ಶನ ಆರಂಭವಾಗೋದು ಎಷ್ಟು ಗಂಟೆಗೆ, ಫ್ಯಾನ್ ಶೋ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಸಂಗಮ್. ದಿನ 6 ಆಟ. ಬೆಳಗ್ಗೆ 7 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗುತ್ತೆ. 7 ಗಂಟೆಗೆ ಫ್ಯಾನ್ ಶೋ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಅದಾದ ಬಳಿಕ 10:15 ಅದು ಸೋಲ್ಡ್ ಔಟ್. ಮಧ್ಯಾಹ್ನ 1 ಗಂಟೆ ಅದು ಸೋಲ್ಡ್ ಔಟ್. ಸಂಜೆ 4 ಗಂಟೆ, ಹಾಗೆ ರಾತ್ರಿ 6:45 ಅದು ಕೂಡ ಸೋಲ್ಡ್ ಔಟ್. ಇನ್ನು 9:30 ಪ್ರದರ್ಶನ ಒಂದು ಖಾಲಿ ಇದೆ. ಖಾಲಿ ಅಂದ ಕೂಡಲೇ ಸಂಪೂರ್ಣವಾಗಿ ಖಾಲಿ ಅಲ್ಲ. ಬಾಲ್ಕನಿಯಲ್ಲಿ ಒಂದೇ ಒಂದು ಟಿಕೆಟು, ಅದು ಹಿಂಬದಿಯ ಕಾರ್ನರು. ಇನ್ನು ದ್ವಿತೀಯ ದರ್ಜೆ ಮುಂದೆ ಎಲ್ಲಿ ಸ್ಕ್ರೀನ್ನ ಮುಂಭಾಗದಲ್ಲಿ ಕೇವಲ ಒಂದಿಷ್ಟು ಟಿಕೆಟ್ಗಳಷ್ಟೇ ಲಭ್ಯ. ಇದು ಯಾವ ಕ್ಷಣದಲ್ಲೂ ಭರ್ತಿಯಾಗ್ಬೋದು. ಈ ವಿಡಿಯೋ ಅಪ್ಲೋಡ್ ಮಾಡೋ ಹೊತ್ತಿಗೆ ಇದು ಭರ್ತಿಯಾಗಿರುತ್ತೆ. ಈ ಮೂಲಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಮೊದಲ ದಿನ ನಾನು ಮಾರ್ಕ್ ಸಿನಿಮಾವನ್ನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದರೆ ಅದು ಅಸಾಧ್ಯ, ಸಾಧ್ಯವಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಇನ್ನು ಮೊದಲ ಪ್ರದರ್ಶನ ಆರಂಭವಾಗೋದು ಎಷ್ಟು ಗಂಟೆಗೆ ಅಂತ ಕೇಳಿದರೆ 6:30ಕ್ಕೆ. 6:30ಕ್ಕೆ ಒಟ್ಟು DRC ಚಿತ್ರಮಂದಿರದಲ್ಲಿ 4 ಪ್ರದರ್ಶನ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಒಂದು 6:30 ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಮತ್ತೊಂದು 6:30 ಪ್ರದರ್ಶನ ಇದೆ, ಅದು ಕೂಡ ಸೋಲ್ಡ್ ಔಟೇ, ಬುಕ್ಕಿಂಗ್ ಓಪನ್ ಆಗ್ತಾ ಇಲ್ಲ. ಮತ್ತೊಂದು 6:30 ಪ್ರದರ್ಶನ, ಅದು ಕೂಡ ಸೋಲ್ಡ್ ಔಟ್. ಮಗದೊಂದು 6:30 ಪ್ರದರ್ಶನ, ಅದು ಸೋಲ್ಡ್ ಔಟ್. ಇನ್ನು 10 ಗಂಟೆಗೆ ಒಂದು ಪ್ರದರ್ಶನ ಇದೆ. ನೋಡಿ ಯಾವ ಮಟ್ಟಕ್ಕೆ ಇಲ್ಲಿ ಫುಲ್ ಆಗಿದೆ ಅಂತ. ಮುಂಭಾಗದಲ್ಲಿ ಅಷ್ಟೇ ಟಿಕೆಟು. ಇನ್ನು 1 ಗಂಟೆ ಪ್ರದರ್ಶನ, 1 ಗಂಟೆ ಪ್ರದರ್ಶನಕ್ಕೆ ನೋಡಿ ಒಂದೇ ಒಂದು ಟಿಕೆಟು. 4 ಗಂಟೆ ಪ್ರದರ್ಶನ, ಅದು ಕೂಡ ಅಷ್ಟೇ ಸ್ಕ್ರೀನ್ನ ಮುಂಭಾಗದಲ್ಲಿ. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದ ಕ್ರೇಜ್ ಇದೆ ಅಂತ. ಇನ್ನು 7 ಗಂಟೆಗೆ ಎಷ್ಟು ಟಿಕೆಟು? 7 ಟಿಕೆಟು. ಅಲ್ಲಿ 1 ಗಂಟೆಗೆ 1 ಟಿಕೆಟು, ಇಲ್ಲಿ 7 ಗಂಟೆಗೆ 7 ಟಿಕೆಟು. ಯಾವ ಕ್ಷಣದಲ್ಲೂ ಭರ್ತಿ ಆಗ್ಬೋದು. ಇನ್ನು ಮತ್ತೊಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಮೈಸೂರು ವಿಷನ್ ಸಿನಿಮಾ ಅಂತ. ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 6:30 ಪ್ರದರ್ಶನ. ನೋಡಿ ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಒಂದಿಷ್ಟು ಇಲ್ಲಿ ಕಾರ್ನರ್ ಸೀಟು ಒಂದು ಸ್ವಲ್ಪ ಇದೆ ಅಷ್ಟೇ. ಮತ್ತು ಮುಂಭಾಗ ಇದರಲ್ಲಿ ಈಗಷ್ಟೇ ಬುಕ್ಕಿಂಗ್ ಓಪನ್ ಆಗಿರೋದು. ಇನ್ನು 6:40 ಇದು ಫ್ಯಾನ್ ಶೋನೇ. ಇದು ಅಷ್ಟೇ ಫುಲ್ ಆಗ್ತಾ ಇದೆ. ಯಾವ ಕ್ಷಣದಲ್ಲೂ ಭರ್ತಿ ಆಗ್ಬೋದು. ಯಾಕಂತ ಹೇಳಿದರೆ ಇದು ಈಗಷ್ಟೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿರೋದು. ಇದಕ್ಕೆ ಮತ್ತೊಂದಿಷ್ಟು ಪ್ರದರ್ಶನಗಳು ಆ್ಯಡ್ ಆನ್ ಆಗುತ್ತೆ. ಒಟ್ಟಾರೆಯಾಗಿ ಫ್ಯಾನ್ ಶೋ ಮೈಸೂರಿನಲ್ಲಿ ಎಷ್ಟು ಅಂತ ಕೇಳಿದರೆ DRC ಚಿತ್ರಮಂದಿರದಲ್ಲಿ 4, ವಿಷನ್ ಸಿನಿಮಾದಲ್ಲಿ 2, ಹಾಗೆ ಸಂಗಮ್ ಚಿತ್ರಮಂದಿರದಲ್ಲಿ 7 ಗಂಟೆಗೆ ಫ್ಯಾನ್ ಶೋ. ಇದನ್ನು ಹೊರತುಪಡಿಸಿ ಸದ್ಯಕ್ಕೆ ಮತ್ಯಾವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿಲ್ಲ. ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡ್ರೆ ಇನ್ನು 4 ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇದಕ್ಕೆ ಸೇರ್ಪಡೆ. ಹಾಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮತ್ಯಾವುದು ಸೇರ್ಪಡೆಗೊಳ್ಳುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಯಾವುದೇ ರೀತಿಯಿಂದ ಅಪ್ಡೇಟ್ಸ್ ಇಲ್ಲ. ಒಟ್ಟಾರೆ ಮೈಸೂರಿನಲ್ಲಿ ಸದ್ಯಕ್ಕೆ 3 ಚಿತ್ರಮಂದಿರ. ಈ 3 ಚಿತ್ರಮಂದಿರಗಳ ಪೈಕಿ ಒಟ್ಟು 7 ಫ್ಯಾನ್ ಶೋ ಈಗಾಗಲೇ ಕನ್ಫರ್ಮ್ ಆಗಿದೆ. ಮತ್ತೊಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇದಕ್ಕೆ ಆ್ಯಡ್ ಆನ್ ಆಗುತ್ತೆ. ಅಲ್ಲಿ ಇನ್ನೆಷ್ಟು ಫ್ಯಾನ್ ಶೋ ಸಿಗುತ್ತೋ, ಇನ್ನೆಷ್ಟು ಪ್ರದರ್ಶನಗಳು ಈ ಸಿನಿಮಾಗೆ ಸಿಗುತ್ತೋ ಕಾದು ನೋಡಬೇಕು. ಒಟ್ಟಿನಲ್ಲಿ 25ನೇ ತಾರೀಕು ಮೈಸೂರಿನ ಜನತೆಗೆ ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮೈಸೂರಿನಲ್ಲಿ 45 ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಮಸ್ಕಾರ.